ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಅರ್ಥಚಿಂತನೆ ಭಾಗ 19. ಈಶ್ವರೋ ವಿಕ್ರಮೀ ಧನ್ವೀ ಮೇಧಾವಿ ವಿಕ್ರಮಃ ಕ್ರಮಃ ಅನುತ್ತಮೋ ದುರಾಧರ್ಷ ಕೃತಜ್ಞಃ ಕೃತಿರಾತ್ಮವಾನ್. ಈ ಶ್ಲೋಕದಲ್ಲಿ ಬರುವಂತಹ ನಾಮಗಳು ಈಶ್ವರ, ವಿಕ್ರಮಿ, ಧನ್ವಿ, ಮೇಧಾವಿ, ವಿಕ್ರಮ, ಕ್ರಮ, ಅನುತ್ತಮ, ದುರಾಧರ್ಷ, ಕೃತಜ್ಞ, ಕೃತಿ, ಆತ್ಮವಾನ್ ಎನ್ನುವಂತಹ ನಾಮಗಳು. ಮೊದಲನೆಯ ನಾಮ ಈಶ್ವರ. ಈಶ್ವರ ಅಂತಂದರೆ ಜಗತ್ತಿಗೆಲ್ಲ ಒಡೆಯ ಅಂತ ಅರ್ಥ. ಎಲ್ಲದಕ್ಕೂ ಒಡೆಯನಾದ್ದರಿಂದ ಆ ಭಗವಂತನನ್ನು ಈಶ್ವರ ಅಂತ ಹೇಳ್ತೀವಿ. ಸರ್ವಶಕ್ತಿ ಸಂಪನ್ನ ಅಂತ ಕೂಡ ಹೇಳಬಹುದು. ಸರ್ವಶಕ್ತಿಮತ್ತಯ ಈಶ್ವರ, ಎಲ್ಲ ರೀತಿಯಾದಂತಹ ಶಕ್ತಿ ಆ ಭಗವಂತನಲ್ಲಿರೋದ್ರಿಂದ ಅವನು ಈಶ್ವರ ಅಂತ ಹೇಳಿಸ್ಕೊಂಡ್ರೆ ವಿಕ್ರಮೀ. ವಿಕ್ರಮಿ ಅಂತ ಹೇಳಿದ್ರೆ ವಿಕ್ರಮ ಶೌರ್ಯವಾನ್ ತದ್ಯೋಗಾದ್ ವಿಕ್ರಮೀ. ಆ ಭಗವಂತ ಅತ್ಯಂತ ಶೌರ್ಯಶಾಲಿ, ಶೌರ್ಯದಿಂದ ಕೂಡಿದವನು, ಹಾಗಾಗಿ ವಿಕ್ರಮಿ ಅಂತ ಕರೆಸ್ಕೊಳ್ತಾನೆ. ಧನ್ವಿ, ಧನುಹು ಅಸ್ಯಾಹ ಅಸ್ತಿ ಇತಿ ಧನ್ವಿ. ಧನಸ್ಸನ್ನು ಯಾರು ಧರಿಸಿದ್ದಾನೋ ಅವನು ಧನ್ವಿ ಅಂತ ಕರೆಸ್ಕೊಳ್ತಾನೆ. ಧನಸ್ಸು ಯಾರ ಬಳಿಯಲ್ಲಿದೆ ಅಂತ ಹೇಳಿದ್ರೆ ಶ್ರೀರಾಮಚಂದ್ರನ ಬಳಿ ಇದೆ. ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ. ಹಾಗಾಗಿ ಭಗವಂತನ ಹೆಸರು ಧನ್ವಿ. ಭಗವದ್ಗೀತೆಯಲ್ಲಿ ಪರಮಾತ್ಮನೇ ಹೇಳ್ತಾನೆ, ರಾಮ ಶಸ್ತ್ರಭೃತಾಮಹಂ, ಶಸ್ತ್ರಧಾರಿಗಳಲ್ಲಿ ನಾನು ಶ್ರೀರಾಮನಾಗಿದ್ದೇನೆ ಅಂತ. ಮುಂದಿನ ನಾಮ ಮೇಧಾವಿ. ಮೇಧಾವಿ ಅಂತಂದರೆ ಅತ್ಯಂತ ನೆನಪಿನ ಶಕ್ತಿಯನ್ನು ಹೊಂದಿದವನು ಅಂತ ಅರ್ಥ. ಅನೇಕ ಗ್ರಂಥಗಳನ್ನು ಧಾರಣ ಮಾಡುವಂತಹ ಸಾಮರ್ಥ್ಯವುಳ್ಳವನು. ಭಗವಂತ ಗ್ರಂಥಗಳನ್ನು ಅಧ್ಯಯನ ಮಾಡಿ ನೆನಪಲ್ಲಿ ಇಟ್ಕೊಳ್ತಾನೆ ಅಂತಲ್ಲ, ಯಾರಲ್ಲಿ ಆ ಒಂದು ನೆನಪಿನ ಶಕ್ತಿ ಇದೆಯೋ ಆ ಶಕ್ತಿಯ ರೂಪದಲ್ಲಿ ಭಗವಂತ ಇದ್ದಾನೆ ಅಂತ ಅರ್ಥ. ವಿಕ್ರಮ, ಹೆಜ್ಜೆಗಳಿಂದ ಜಗತ್ತನ್ನು ಅಳೆದವನು ಅಂತ ಇದರ ನೇರವಾದಂಥ ಅರ್ಥ ವಿಕ್ರಮ. ಇನ್ನೊಂದು ಅರ್ಥದಲ್ಲಿ ವಿ ಎನ್ನುವಂತಹ ಅಕ್ಷರಕ್ಕೆ ಗರುಡ ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ಕ್ರಮ ಅಂತಂದರೆ ಚಲಿಸುವವನು ಅಂತ. ಗರುಡ ಪಕ್ಷಿಯ ದ್ವಾರ ಚಲನೆ ಮಾಡುವುದರಿಂದ ವಿಕ್ರಮ ಅಂತ ಭಗವಂತ ಕರೆಸ್ಕೊಳ್ತಾನೆ. ಇನ್ನೊಂದು ಅರ್ಥದಲ್ಲಿ ಭಗವಂತ ವಾಮನ ರೂಪಧಾರಿಯಾಗಿ ಬಲಿಚಕ್ರವರ್ತಿ ಹತ್ತಿರ ಹೋಗಿ ತನ್ನ ಪಾದಗಳನ್ನು ಇಡಲಿಕ್ಕೆ ನೆಲವನ್ನು ಕೇಳಿ ಒಂದು ಪಾದದಿಂದ ಆಕಾಶವನ್ನು, ಮತ್ತೊಂದು ಪಾದವನ್ನು ಭೂಮಿಯನ್ನು, ಇನ್ನೊಂದು ಪಾದದಿಂದ ಅವನ ತಲೆಯನ್ನು ಈ ರೀತಿಯಾಗಿ ಅಳೆದದ್ದರಿಂದ ಭಗವಂತ ವಿಕ್ರಮ ಅಂತ ಕೂಡ ಕರೆಸ್ಕೊಳ್ತಾನೆ. ಕ್ರಮಃ ಅಂತನೋ ಇನ್ನೊಂದು ನಾಮ ಇದೆ ಅಲ್ಲೇ. ಕ್ರಮಃ ಅಂತಂದರೆ ನಡೆಯುವವನು ಅಂತ ಅರ್ಥ. ನಡೆಯುವವನು ಅಂತಂದರೆ ಚಲನೆಗೆ ಕಾರಣವಾದಂತಹ ಶಕ್ತಿ ಅವನೇ ಆಗಿದ್ದಾನೆ, ನಮ್ಮೆಲ್ಲರಲ್ಲಿ ಚಲಿಸುವ ಶಕ್ತಿ ಅವನಾಗಿದ್ದಾನೆ ಅಂತ. ಆತ್ಮ ಯಾವಾಗಲೂ ಚೈತನ್ಯದಿಂದ ಕೂಡಿರುತ್ತೆ. ಅದು ಸ್ತಬ್ಧವಾಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲದರಲ್ಲೂ ಚಲನೆ ಅನ್ನುವಂಥದ್ದಿದೆ. ಒಂದು ಹಣ್ಣನ್ನು ತಂದಿಟ್ಟರೆ ಒಂದು 10 ದಿವಸದಲ್ಲಿ ಅದರಲ್ಲಿ ಬದಲಾವಣೆ ಅನ್ನುವಂಥದ್ದು ಆಗ್ತಾ ಇರುತ್ತೆ, ಅದು ಕೊಳಿತಾ ಇರುತ್ತೆ. ಒಂದು ಮೊಗ್ಗನ್ನು ತಂದಿಟ್ಟರೆ ಅದು ಹೂವಾಗಿ ಪರಿವರ್ತನೆ ಆಗ್ತಾ ಇರುತ್ತೆ. ಹಾಗೆ ಈ ಜಗತ್ತಿನಲ್ಲಿ ಎಲ್ಲವೂ ಚಲಿಸ್ತಾ ಇದೆ. ಆ ಚಲಿಸುವ ಶಕ್ತಿ ಭಗವಂತ ಆಗಿದ್ದಾನೆ. ಹಾಗಾಗಿ ಅವನು ಕ್ರಮಃ ಅಂತ ಕರೆಸ್ಕೊಳ್ತಾನೆ. ಮುಂದಿನ ನಾಮ ಅನುತ್ತಮ. ಉತ್ತಮ, ಆ ಪರಮಾತ್ಮ ಅತ್ಯಂತ ಉತ್ತಮ, ಅವನಿಗಿಂತ ಉತ್ತಮರು ಯಾರೂ ಇಲ್ಲ. ಆದ್ದರಿಂದ ಅನುತ್ತಮ. ಯಸ್ಮಾತ್ ಪರಂ ನಾ ಪರಮಸ್ತಿ ಕಿಂಚಿತ್. ಯಾರಿಗಿಂತ ಅರ್ಥಾತ್ ಪರಮಾತ್ಮನಿಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಹಾಗಾಗಿ ಭಗವಂತ ಅನುತ್ತಮ ಅಂತ ಹೇಳಿಸ್ಕೊಳ್ತಾನೆ. ಮತ್ತೆ ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ನ ತ್ವತ್ಸಮೋಸ್ತ್ಯಭ್ಯಧಿಕಃ ಕುತೋ ಅನ್ಯಃ. ಆ ಪರಮಾತ್ಮನಿಗೆ ಸಮಾನರಾದವರೇ ಇಲ್ಲ ಅಂದಾಗ ಪರಮಾತ್ಮನಿಗಿಂತ ದೊಡ್ಡವರು ಯಾರು ಇರಲಿಕ್ಕೆ ಸಾಧ್ಯ? ಆದ್ದರಿಂದ ಅನುತ್ತಮ. ಮುಂದಿನ ನಾಮ
ದುರಾಧರ್ಷಃ, ದೈತ್ಯಾದಿಗಳಿಂದ ಆಕ್ರಮಿಸಲ್ಪಡಲಿಕ್ಕೆ ಅಸಾಧ್ಯನಾದವನು ಅಂತ ಅರ್ಥ. ಆ ಭಗವಂತನನ್ನು ಯಾರು ತಾನೇ ಆಕ್ರಮಿಸಲಿಕ್ಕೆ ಸಾಧ್ಯ ಆಗತ್ತೆ? ಹಾಗಾಗಿ ಅವನನ್ನು ಗೆಲ್ಲಲಿಕ್ಕೆ ಯಾರಿಗೂ ಆಗೋದಿಲ್ಲ. ಆದ್ದರಿಂದ ದುರಾಧರ್ಷಃ. ಮುಂದಿನ ನಾಮ ಕೃತಜ್ಞ ಅಂತ. ಭಗವಂತ ಕೃತಜ್ಞನಾಗಿದ್ದಾನೆ. ಪರಮಾತ್ಮ ಕೃತಜ್ಞನಾಗಿದ್ದಾನೆ ಅಂತಂದರೆ ಎಷ್ಟು ಆಶ್ಚರ್ಯ ಇದು. ಹೌದು, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಾಹ ಅಂತ ಭಗವದ್ಗೀತೆಯಲ್ಲಿ ಒಂದು ಮಾತಿದೆ. ದೊಡ್ಡವರು ಏನು ಮಾಡ್ತಾರೋ ಸಣ್ಣವರು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ, ಅದನ್ನು ಅನುಸರಣೆ ಮಾಡುತ್ತಾರೆ. ಹಾಗಾಗಿ ದೊಡ್ಡವರು ಬಹಳ ಹುಷಾರಾಗಿರಬೇಕು ಅಂತ. ಹಾಗೆ ಭಗವಂತ ಕೃತಜ್ಞನಾಗಿದ್ದಾನೆ ಅಂತಂದರೆ ಜಗತ್ತಿನ ಜನಗಳು ಆ ಭಗವಂತನಿಂದ ಪಾಠವನ್ನು ಕಲಿಬೇಕು ಅಂತ ಅರ್ಥ. ಪರಮಾತ್ಮ ಯಾಕೆ ಕೃತಜ್ಞ ಅಂತ ಹೇಳಿದ್ರೆ, ಪ್ರಾಣಿನಾಂ ಪುಣ್ಯಾತ್ಮಕಂ ಕರ್ಮ ಕೃತಂ ಜಾನಾತೀತಿ ಕೃತಜ್ಞ. ನಮ್ಮೆಲ್ಲ ಪುಣ್ಯ ಪಾಪ ಭಗವಂತನಿಗೆ ಗೊತ್ತಿದೆ. ಮತ್ತು ಪತ್ರ ಪುಷ್ಪಾದ್ಯಲ್ಪಮಪಿ ಪ್ರಯಚ್ಛತಾಂ ಮೋಕ್ಷಂ ದದಾತೀತಿ ವಾ ಕೃತಜ್ಞ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ಪರಮಾತ್ಮ ಹೇಳ್ತಾನೆ. ಆ ಭಗವಂತನಿಗೆ ನಾವು ಅರ್ಪಣೆ ಮಾಡಿದಂತಹ ಅಲ್ಪವೂ ಕೂಡ ಅತ್ಯಂತ ದೊಡ್ಡದಾಗಿ ಆ ಪರಮಾತ್ಮ ಪರಿಗಣಿಸ್ತಾನೆ. ಉದಾಹರಣೆಗೆ ಮಹಾಭಾರತದಲ್ಲಿ ನಾವು ನೋಡ್ತೀವಲ್ಲ, ಅಕ್ಷಯ ಪಾತ್ರೆಯಲ್ಲಿ ಉಳಿದಂತಹ ಒಂದೇ ಒಂದು ಸೊಪ್ಪಿನ ಕಡ್ಡಿಯನ್ನು ತಿಂದು ದೂರ್ವಾಸ ಮಹರ್ಷಿಗಳ ಹೊಟ್ಟೆಯನ್ನು ತುಂಬಿಸಿದವನು ಆ ವಿಷ್ಣು ಭಗವಂತ ಕೃಷ್ಣಾವತಾರದಲ್ಲಿ. ದ್ರೌಪದಿಯ ಮಾನಭಂಗವಾಗುವಾಗ ದ್ರೌಪದಿಗೆ ಸೀರೆಯನ್ನು ಕೊಡಬೇಕಾದ್ರೆ ಆ ತಾಯಿ ಕೇಳ್ತಾಳಂತೆ, ಇಷ್ಟೊಂದು ಸೀರೆಯನ್ನು ನೀನು ಯಾವ ರೂಪದಲ್ಲಿ ನನಗೆ ಕೊಡ್ತಾ ಇದ್ದೀಯಾ ಭಗವಂತ? ಎಲ್ಲ ಮುಗಿದ ಮೇಲೆ ಒಂದು ಸಾರಿ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಹಿಂದೆ ಒಂದು ಸಾರಿ ನೀನು ದುರ್ವಾಸ ಮಹರ್ಷಿಗಳು ಸ್ನಾನ ಮಾಡ್ತಾ ಇರಬೇಕಾದ್ರೆ ಅವರು ತಮ್ಮ ಕೌಪೀನವನ್ನು ಕಳ್ಕೊಂಡಿದ್ರು. ಆಗ ನಿನ್ನ ಸೀರೆಯ ಸೆರಗನ್ನು ಅವರಿಗೆ ನೀನು ಹರಿದು ಕೊಟ್ಟಿದ್ದಲ್ಲ, ನೀನು ಕೊಟ್ಟಂತಹ ಆ ಸೀರೆಯ ಸೆರೆಗೆ ನಿನ್ನ ಮರ್ಯಾದೆಯನ್ನು ಉಳಿಸ್ಲಿಕ್ಕೆ ಸಾವಿರಾರು ಸೀರೆಗಳ ರೂಪದಲ್ಲಿ ಸಿಕ್ತು ಅಂತ. ಅರ್ಥಾತ್ ಭಗವಂತನಿಗೆ ಕೊಟ್ಟಂತಹ ಒಂದು ಸಣ್ಣ ವಸ್ತುವು ಕೂಡ ಬೃಹತ್ತಾಗಿ ಕಾಣಿಸುತ್ತೆ. ಅದು ಕೃತಜ್ಞ. ನಮಗೆ ಯಾರಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿದರೆ ನಾವು ಅದನ್ನು ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಆಗ ನಾವು ಕೃತಜ್ಞರಾಗ್ತೀವಿ, ಅವ್ರಿಗೆ ಮತ್ತೆ ಸಹಾಯ ಮಾಡಬೇಕು. ಇದು ಕೃತಜ್ಞತೆ. ಮಾಡಿದ್ದನ್ನೂ ಮರೆತು ಮಾಡಿದವರಿಗೆ ಮೋಸ ಮಾಡುವುದು ಅದು ಕೃತಜ್ಞತೆ ಅಲ್ಲ, ಕೃತಘ್ನತೆ ಅಂತ ಕರೆಸ್ಕೊಳ್ಳುತ್ತೆ. ಹಾಗೆ ಮಾಡಬಾರದು ಅನ್ನೋದಕ್ಕಾಗಿ ಭಗವಂತನ ಹೆಸರು ಕೃತಜ್ಞ. ಕೃತಿ ಅಂತಂದರೆ ನಮ್ಮ ಪ್ರಯತ್ನಕ್ಕೆ ಆಧಾರವಾಗಿರುವಂಥವನು. ಪುರುಷರು ಮಾಡುವಂತಹ ಪ್ರಯತ್ನಕ್ಕೆ, ಕ್ರಿಯೆಗೆ ಕೃತಿ ಅಂತ ಹೇಳ್ತಾರೆ. ಪರಮಾತ್ಮ ಸರ್ವಾತ್ಮಕನಾದ್ದರಿಂದ ಪುರುಷ ಪ್ರಯತ್ನಕ್ಕೆ, ಅಥವಾ ಪುರುಷ ಪ್ರಯತ್ನ ಅಂತಂದರೆ ಮನುಷ್ಯ ಪ್ರಯತ್ನ, ಆ ಪುರುಷ ಪ್ರಕ್ರಿಯೆಗೆ ಆಧಾರ. ಆ ಪರಮಾತ್ಮ ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ಕೃತಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ, ಕರ್ಮವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಭಗವಂತ ನಮ್ಮಲ್ಲಿ ಸತ್ಕರ್ಮ ರೂಪದಲ್ಲಿ ಇರುವಂಥವನಾಗಲಿ ಅಂತ ಪ್ರಾರ್ಥನೆ ಮಾಡಬೇಕು. ಈ ಶ್ಲೋಕದ ಕೊನೆಯ ನಾಮ ಆತ್ಮವಾನ್. ಆತ್ಮವಾನ್ ಅಂತಂದರೆ ತನ್ನ ಮಹಿಮೆಯಲ್ಲಿ ತಾನು ಇರುವವನು ಅಂತ ಅರ್ಥ. ಭಗವಂತ ತನ್ನೊಳಗಡೆಯೇ ತಾನು ಇರುವಂಥವನಾಗಿದ್ದಾನೆ. ಉದಾಹರಣೆಗೆ ಈಗ ಬಲಿಚಕ್ರವರ್ತಿ ಆಸ್ಥಾನಕ್ಕೆ ಹೋಗಿ 3 ಪಾದಗಳನ್ನು ಇಡಲಿಕ್ಕೆ ಭೂಮಿಯನ್ನು ಕೇಳಿದ ಭಗವಂತ ಒಂದು ಪಾದದಿಂದ ಆಕಾಶ, ಮತ್ತೊಂದು ಪಾದದಿಂದ ಭೂಮಿ, ಇನ್ನೊಂದು ಪಾದದಿಂದ ಅವನ ತಲೆ ಅಂತ ಹೇಳಿದಾಗ ಇನ್ನೊಂದು ಪಾದವನ್ನು ಎಲ್ಲಿಟ್ಟ ಪರಮಾತ್ಮ ಹಾಗಾದರೆ ಅಂತ ಪ್ರಶ್ನೆ ಬರಬಹುದು. ಅಥವಾ ಆ ಪರಮಾತ್ಮ ಎಲ್ಲಿ ನಿಂತು ಈ 3 ಪಾದಗಳನ್ನು ಇಟ್ಟ ಅಂತ ಕೇಳಬಹುದು. ಇದರ ಸಾಂಕೇತಿಕವಾಗಿ ಹಾಗೆ ಹೇಳಿದ್ರು ಅದರ ಅರ್ಥ ಏನು ಅಂತ ಹೇಳಿದ್ರೆ, ಆತ್ಮವಾನ್, ಅವನು ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ, ಆತ್ಮಸ್ವರೂಪದಿಂದ ಎಲ್ಲ ಕಡೆಗೂ ಇರುವವನು. ಹಾಗಾಗಿ ಆ ಭಗವಂತನನ್ನ ಆತ್ಮವಾನ್ ಅಂತ ಹೇಳಬಹುದು. ಸ ಭಗವಃ ಕಸ್ಮಿನ್ ಪ್ರತಿಷ್ಠಿತ ಇತಿ ಸ್ವೇ ಮಹಿಮ್ನಿ. ಛಾಂದೋಗ್ಯೋಪನಿಷತ್ತಿನಲ್ಲಿ ಈ ಮಾತು ಬರುತ್ತೆ. ಸನತ್ ಕುಮಾರ್ ಹೇಳ್ತಾರೆ, ಆ ಪರಮಾತ್ಮ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ತನ್ನ ಪ್ರತಿಷ್ಠೆಯಲ್ಲಿ ಇರುವಂಥವನಾಗಿದ್ದಾನೆ. ಆ ಪರಮಾತ್ಮನ ಕ್ರಿಯೆಗಳಲ್ಲಿಯೇ ನಾವು ಅವನನ್ನು ನೋಡ್ತೀವಿ. ನಾಮ ಮತ್ತು ನಾಮಿ ಅಂತ ಎರಡಿದೆಯಲ್ಲ, ನಾಮ ಬೇರೆ ಅಲ್ಲ, ನಾಮಿ ಬೇರೆ ಅಲ್ಲ. ಹಾಗಾಗಿ ಭಗವಂತ ಆತ್ಮವಾನ್ ಅಂತ ಕರೆಸ್ಕೊಳ್ಳುತ್ತಾನೆ. ನಾಳೆ ಮುಂದಿನ ಶ್ಲೋಕದ ಅರ್ಥಚಿಂತನೆಯನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.